ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. IPL ಮ್ಯಾಚ್ ಅಂತೂ ಭರ್ಜರಿಯಾಗಿ ನಡೆದೈತಿ. RCB ಇಲ್ಲಿ ತನಕ ಆಡಿದಂತ ಒಂದೇ ಒಂದು ಮ್ಯಾಚ್ ನಾಗ ಸೋತು ಉಳಿದೆಲ್ಲಾ ಗೆದ್ಕೊಂಡು ಹೊಂಟೈತಿ. ಆದ್ರೆ ಈ IPL ಗಿಂತಲೂ CPL ಬಹಳ ಇಂಟ್ರೆಸ್ಟಿಂಗ್ ಆಗಿ ನಡೆದದ. ಇದ್ಯಾವ್ದಪ್ಪ ಹೊಸದು CPL ಅಂತ ಕೇಳಿದ್ರೆ ನೀವ ಅದೇ ರೀ ಕಾಂಗ್ರೆಸ್ ಪ್ರೀಮಿಯರ್ ಲೀಗ್. ಬ್ಯಾರೆ ಟೂರ್ನಮೆಂಟ್ನ್ಯಾಗ ಬ್ಯಾರೆ ಮ್ಯಾಚ್ನಾಗ ನಡೆಯುಕಿನ ಹೆಚ್ಚು ಕಾಂಗ್ರೆಸ್ನ್ಯಾಗ ವಿಕೆಟ್ಗಳು ಬೀಳ್ಲಿಕತ್ತವ. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ಯಾರೇ ಅಶಿಸ್ತು ಪ್ರದರ್ಶನ ಮಾಡಿದ್ರು ಅವ್ರ ವಿರುದ್ಧ ಪಕ್ಷ ಹೈಕಮಾಂಡ್ ಕ್ರಮ ತಗೋತದ ಅಂತ ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಲಿಕತ್ತಾರ. ನಾನು ಒಂದಂತೂ ಹೇಳಲಿಕ್ಕೆ ಸತ್ಯ, ಪಕ್ಷಕ್ಕಿಂತ ದೊಡ್ಡವ್ರು ಯಾರು ಇಲ್ಲ. ನಾನು ಒಂದಂತೂ ಹೇಳಲಿಕ್ಕೆ ಸತ್ಯ, ಪಕ್ಷಕ್ಕಿಂತ ದೊಡ್ಡವ್ರು ಯಾರು ಇಲ್ಲ. ಪಕ್ಷದ ವಿರುದ್ಧವಾಗಿ ನಡ್ತಕ್ಕಂಥವ್ರು ಎಲ್ರಿಗೂ ಅದು ಜಮೀರ್ ಇರ್ಬೋದು, ಯಾರೇ ಪಕ್ಷದ ವಿರುದ್ಧ ಪಕ್ಷದ ಬೆಳವಣಿಗೆಗೆ ಅಡಚಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಎಲ್ಲರ ಮೇಲೂ ಕ್ರಮ ತಗೊಂತ. ಮತ್ತೆ ಹೌದಿಲ್ಲ ಹೇಳ್ರಿ, ದಿನಕ್ಕೂ ಒಬ್ಬೊಬ್ಬರ ರಾಜೀನಾಮೆ ತಲೆದಂಡ ನಡ್ಲಿಕತ್ತದ. ಇನ್ನ ಹೈಕಮಾಂಡ್ ಇನ್ನ ಯಾರ್ಯಾರ ವಿರುದ್ಧ ಕ್ರಮ ತಗೋತದಂತ ಕಾಯ್ಲಿಕತ್ತಾರ. ಪಾಪ ಜಮೀರ್ ಖಾನ್ ಅವರು ಅಕಸ್ಮಾತ್ ಬಾಲಕೃಷ್ಣ ಅವರ ಮಾತು ಏನಾರ ಕೇಳಿಸ್ಕೊಂಡ್ ಬಿಟ್ರ ದೋಸ್ತ್ ದೋಸ್ತ್ ನಾರಹ ಅಂತ ಹಾಡ್ಬೇಕಾಗ್ತದ. ಜೊತೆಗೆ ಇದ್ಕೊಂಡು ಯಾವಾಗ್ಲೂ ಜೊತೆಗೆ ಓಡಾಡ್ಕೊಂಡು ಹಿಂಗ ಜಮೀರ್ ಭಾಯ್ ಆದ್ರೂ ಸಹಿತ ಯಾರ ವಿರುದ್ಧ ಆದ್ರೂ ಹೈಕಮಾಂಡ್ ಕ್ರಮ ತಗೋತದಂತ ಅಗದಿ ಹಿಗ್ಗುನೇ ಹೇಳಲಿಕತ್ತಾರ. ಇದನ್ನ ನೋಡೋರ್ ಮನ್ಸಿಗೆ ಎಷ್ಟು ಹಚ್ಚೋದಿಲ್ಲ ಹೇಳ್ರಿ. ಈ ಊರಿಗೊಂದು ಚಿಂತೆ ಆದ್ರ ಉಡಾಳನಿಗೆ ಒಂದು ಚಿಂತೆ ಅಂತ ಮತ್ತಿನ್ನೇನ್ ಹೇಳ್ರಿ. ರಾಜ್ಯ ಕಾಂಗ್ರೆಸ್ನಾಗ ಇಂಥ ಪರಿ ಟೆನ್ಷನ್. ದಿನಕ್ಕೆ ಒಬ್ಬೊಬ್ರ ರಾಜೀನಾಮೆ ತಲೆದಂಡ ನಡಿಲಿಕತ್ತದ. ಹೈಕಮಾಂಡ್ ನಿಂದ ಮುಂದೆ ಏನಾಗ್ತದಂತ ಪಾಪ ರಾಜ್ಯದ ನಾಯಕರೆಲ್ಲ ಟೆನ್ಷನ್ನ್ಯಾಗ ಕಾಯ್ಲಿಕತ್ತಾರ. ಆದ್ರ ಇವರ ರಾಷ್ಟ್ರೀಯ ನಾಯಕ ಅದಾರ ನೋಡ್ರಿ, ಪ್ರಧಾನಿ ಆಗ್ಲಿಕ್ಕೆ ಕನಸು ಕಾಣ್ಲಕತ್ತಿರುವಂತಹ ರಾಹುಲ್ ಗಾಂಧಿ ಅವರಿಗೆ ಬ್ಯಾರೇನೇ ಚಿಂತಿ. ಸಂಸತ್ ಅಧಿವೇಶನದಾಗ ಮ್ಯಾಜಿಕ್ ಶೋ ಬಗ್ಗೆ ಮಾತಾಡ್ತಾರೆ ಇವರು. A famous magician who came to do a magic show, and lot of children went to that show. 300-400 children. I was there, my sister was also there, she's smiling. 300-400 people went to see that show. Fantastic magic show. राहुल जी, आप जादू पूरा उसकी जगह आप बिल पे बोल लो. अच्छा सर मैं पेंटिंग बना रहा हूँ सर मैं आपको समझाता हूँ सर. ಮಹಿಳಾ ಮೀಸಲಾತಿ ಮಸೂದೆ ಪಾಸ್ ಆಗೈತಿ. ಸಂಸತ್ ಅಧಿವೇಶನದಾಗ ಅದ್ರ ಬಗ್ಗೆ ಏನೋ ಸೀರಿಯಸ್ ಆಗಿ ಮಾತಾಡ್ತಾರ ಅಂತ ಅನ್ಕೊಂಡ್ರ ಇವ್ರು ಎಲ್ಲೆಲ್ಲೋ ಹೋಗಿ ಮ್ಯಾಜಿಕ್ ಶೋಗ್ ಬಂದ್ ನಿಂತು ಬಿಟ್ರು. ನೋಡ್ರಿ, ಅವರು ರಾಜಕಾರಣಿ ಆಗೋದ್ರ ಬದ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿರ್ಬೇಕಾಗಿತ್ತು ಅಂತ ಎಲ್ಲರೂ ಹೇಳೋದಕ್ಕೂ ಇವ್ರು ಮಾಡೋದಕ್ಕೂ ಸರಿ ಹೋಯ್ತಂತೀನಿ ನಾನು. ಖುದ್ದು ರಾಹುಲ್ ಗಾಂಧಿ ತಂಗಿ ಪ್ರಿಯಾಂಕಾ ಗಾಂಧಿಗೆ ತಡ್ಕೊಳಿಕ್ ಆಗಲಾಗದ. ನೀವು ಆಗವಲ್ದ ನನಗ ಅಂತ ಒಳಗೊಳಗೆ ಹಾಡ್ದಂಗ ಐತಿ. ಹಂಗ ಮುಸಿ ನಗ್ಲಿಕತ್ತಾರ. और उसने उस पे चेन बांध दी, 3-4 चेन, और असिस्टेंट्स आए, वो ताले लिए, उन्होंने ताले लगा दिए और सब ऐसे खड़े हो गए. चेन लग गई सब जगह और उसके ऊपर उन्होंने वो कैप सा लगा दिया काला. सर आर्टिस्टिक फ्रीडम. सर 3 मिनट वो ऐसे अंदर कर रहा था उसके. सर 3 मिनट बाद क्या हुआ, उसने अपने असिस्टेंट बुलाने शुरू कर दिए. पूरा अंत में पजल जैसे फिट हो जाएगा. ನೋಡ್ರಿ, ಸಂಸತ್ನಾಗ ಹೆಂಗ ಮಾತಾಡ್ಬೇಕು, ಯಾವ ತರ ವಿರೋಧ ಪಕ್ಷದವರಿಗೆ ಉತ್ತರ ಕೊಡಬೇಕು ಅನ್ನೋದನ್ನ ಸ್ವಲ್ಪ ಇವ್ರನ್ನ ನೋಡಿ ಕಲಿಬೇಕನ್ನಿಸ್ತದ ನನಗೆ. अध्यक्ष जी, मैं लाइटर में मैं जरूर कहना चाहूंगा, हर एक के अपने राजनीतिक कारण होते हैं और पराजय का डर जरा हैरान करने वाला होता है. लेकिन अपने यहाँ जब कोई भी शुभ काम होता है उसको नजर न लग जाए, इसलिए काला टीका लगाने की परंपरा है. मैं आपका धन्यवाद करता हूं काला टीका लगाने के लिए. बहुत बहुत धन्यवाद. ಮಹಿಳಾ ಮೀಸಲಾತಿ ಮಸೂದೆಯನ್ನು ಪ್ರತಿಭಟಿಸ್ಲಿಕ್ಕೆ ಬಂದ್ರಲ್ಲ DMK ಸಂಸದರ ಕಪ್ಪು ಬಟ್ಟಿ ಹಾಕೊಂಡು. ಈ ಕರಿ ಬಟ್ಟಿ ಹಾಕೊಂಡಿದ್ದಕ್ಕೆ ಎಂಥ ಮಸ್ತ್ ಪಂಚಿಂಗ್ ಲೈನ್ ಹೊಡೆದ್ರು ಪ್ರಧಾನಿ ಮೋದಿಜಿ. ನೋಡ್ರಿ, ಯಾವುದೇ ಚಲೋ ಕೆಲಸ ಮಾಡ್ಬೇಕಂದ್ರ ಕಾಲಾ ಟೀಕಾ ಅಂತ ಹೇಳಿ ಹಚ್ತೀವಿ, ನೆದರಾಗಬಾರ್ದು ಅಂತ ಹೇಳಿ. ಹಂಗ ನೀವು ಕಾಲಾ ಟೀಕಾ ಆಗಿ ಬಂದಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರು. ಅಷ್ಟೇ ಅಲ್ರಿ, ಈ ಮಹಿಳಾ ಮೀಸಲಾತಿ ಮಸೂದೆನ ಯಾರ್ಯಾರು ವಿರೋಧ ಮಾಡ್ತಾರಲ್ಲ ಅವರಿಗೆ ತಮ್ಮದೇ ಆದ ರೀತಿಯಲ್ಲಿ ಭಾರಿ ಚಂದ ವಿವರಣೆ ಕೊಟ್ಟಾರ. ಇದನ್ನ ವಿರೋಧ ಮಾಡಿದ್ರೆ ಏನಾಗ್ತದ, ಪರವಾಗಿ ನಿಂತ್ರೆ ಏನಾಗ್ತದ ಅನ್ನೋದನ್ನ
ಎಷ್ಟು ಚಂದ ಹೇಳ್ಯಾರ, ಕೇಳಿಸ್ಕೋಬೇಕು ಒಂದ್ಸಲ. देखिए, इसका अगर विरोध करेंगे तो स्वाभाविक है कि राजनीतिक लाभ मुझे होगा, लेकिन साथ चलेंगे तो किसी को भी नहीं होगा, ये लिख के रखो, किसी को नहीं रहे, क्योंकि फिर अलग पहलू हो जाता है, फिर किसी को फायदा नहीं होगा। और इसलिए हमें क्रेडिट नहीं चाहिए। जैसे ये पारित हो जाए, मैं कल एडवर्टाइजमेंट दे करके सबका धन्यवाद करने के लिए तैयार, सबकी फोटो छपवाने के लिए तैयार। क्रेडिट आप ले लो, चलो क्रेडिट की चिंता है क्या है जी, ले लो ना क्रेडिट। आपको जिसकी फोटो छपवानी है सरकारी खर्चे से हम करवा देंगे। सामने से क्रेडिट का ब्लैंक चेक आपको दे रहा हूं। ಇದು ಓಟ್ ಚೋರಿ ಅಲ್ರಿ, ದಿಲ್ ಚೋರಿ. ಎಷ್ಟ್ ಚಂದ ಹೇಳಿದ್ರಿ. ನಮಗ್ ಯಾವ ಕ್ರೆಡಿಟ್ನು ಬೇಡ, ಯಾರ್ಯಾರಿಗೆ ಬೇಕು ಹೇಳ್ರಿ, ಯಾರ ಫೋಟೋ ಕಳಿಸ್ರಿ, ಸರ್ಕಾರದ ಖರ್ಚಿನಾಗೆ ಅಡ್ವರ್ಟೈಸ್ಮೆಂಟ್ ಹಾಕ್ಸ್ಬಿಡ್ತೀನಿ, ನಿಮಗ ಎಲ್ಲಾ ಕ್ರೆಡಿಟ್ ನೀವೇ ಇಟ್ಕೋರಿ ಅಂತ ಏನ್ ದಿಲ್ದಾರಾಗಿ ಹೇಳ್ಬಿಟ್ರು. ಇನ್ ಇವತ್ತಿನ ಮಿರ್ಚಿ ಮಂಡಕ್ಕಿ ಕೊನೆಯದಾಗಿ ಮೊನ್ನೆ ವಿಜಯ ತಲಪತಿ ಸೈಕಲ್ ನಿಂದ ಇಳಿದು ಅಂಜಿ ಓಡಿದ್ರು ನೋಡ್ರಿ. ಎಲ್ಲಿ ಹೂವಿನ ಹಾರನೋ ಹೂ ಹಾಕಿದ್ದಕ್ಕೆ ಬಾಂಬ್ ಗಿಮ್ ಹೋಗದ್ರ ಅಂಜಿ ಹೋಗಿದ್ರು ನೋಡ್ರಿ. ಇವತ್ತ ದೀದಿ ಪಾಳಿ ಮಮತಾ ಬ್ಯಾನರ್ಜಿ ಪ್ರಚಾರದ ರ್ಯಾಲಿ ಟೈಮ್ನ್ಯಾಗ ಹಿಂಗ ಒಬ್ಬ ಬಂದನ್ರಪ್ಪ. ಪಾಪ ಕಾಲಿಗೆ ಬೀಳಕ್ ಬಂದಿದ್ದ ಕಾಣ್ತದ. ಬರೀ ಅಂಜಿದ್ದಲ್ಲ, ಎದಿ ಒಡದ ನೀರಾಗಿತ್ತು. ಅವ್ರ ರಿಯಾಕ್ಷನ್ ಒಂದ್ಸಲ ನೋಡ್ಬೇಕು ನೀವು. ಇದಕ್ಕೆ ಆಸ್ಕರ್ ಕೊಡ್ಬೇಕು ಬಿಡ್ರಿ. ಏನ್ ಆಕ್ಟಿಂಗ್ ರೀ ಅದ, ಅಲ್ಲ ಓವರ್ ಆಕ್ಟಿಂಗ್ ಬಿಡ್ರಿ. ಅಲ್ಲ ಖರೆ ಅಷ್ಟ್ ಅಂಜಿದ್ ಯಾಕಂತ ನನಗೊಂದು ಡೌಟ್ ರೀಪ. ಈ ರಾಜಕಾರಣಿಗಳು ಪ್ರಚಾರ ಮಾಡುವಂತಹ ಟೈಮ್ನ್ಯಾಗ ಯಾಕೆ ಇಷ್ಟ ಅಂಜಿಸ್ತಾರ? ಯಾರು ಬಂದು ಯಾವಾಗ ಬಾಂಬ್ ಹಾಕ್ತಾರೋ ಇನ್ನೇನ್ ಮಾಡ್ಬಿಡ್ತಾರೋ ಅಂತ ಯಾಕೆ ಇಷ್ಟ ಅಂಜಿಕೆ ಅವ್ರಿಗೆ? ಇಲ್ಲೇ ಗೊತ್ತಾಗ್ತದ ನೋಡ್ರಿ. ಮಂದಿ ಸಲುವಾಗಿ ತಮ್ಮ ಕ್ಷೇತ್ರದಾಗ ಅಭಿವೃದ್ಧಿ ಆಗ್ಲಿ, ಚಲೋ ಕೆಲಸ ಆಗ್ಲಿ ಖರೆ ಮಾಡಿದ್ರು, ಶ್ರಮಿಸಿದ್ರು ಅಂದ್ರ ಹಿಂಗ ಮಂದಿನ ನೋಡಿ ಅಂಜಿ ಓಡುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮನಸ್ಸಾಕ್ಷಿ ಗೊತ್ತಿರ್ತೈತಲ್ಲ, ಮಂದಿಗೆ ಉಪಯೋಗ ಆಗುವಂತ ಕೆಲಸ ಏನೋ ಮಾಡಿರಲ್ಲ. ಹಿಂಗಾಗಿ ಮಂದಿ ಕೈಗೆ ಸಿಕ್ಕ್ರಿ ಏನ್ ಮಾಡ್ಬಿಡ್ತಾರ ಅನ್ನೋ ಅಂಜಿಕೆ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.